ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಮನುಷ್ಯರಿಗೆ ನಿಯತ ಪತಿಪತ್ನಿ ಭಾವ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ದೇವತಾ ಸ್ತ್ರೀಯರಿಗೆ ಮತ್ತೆ ದೇವತಾ ಪುರುಷರಿಗೆ ನಿಯತ ಪತಿಪತ್ನಿ ಭಾವ ಇದೆ. ಮನುಷ್ಯರಿಗೆ ಇದೆಯೋ ಇಲ್ವೋ ಅನ್ನುವ ಒಂದು ಪ್ರಶ್ನೆ ಅವನಿಗೆ ಬಂತು. ವಾಸ್ತವವಾಗಿ ಗಂಡಿಗೆ ಜೀವಯೋಗ್ಯತೆ ಹೆಚ್ಚು ಇರುತ್ತೆ ಸಜ್ಜನರಾಗುವಾಗ, ಹೆಣ್ಣಿಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಆ ಹೆಣ್ಣು ಗಂಡುಗಳ ದಾಂಪತ್ಯ ಚೆನ್ನಾಗಿ ಹೋಗುತ್ತೆ. ಸ್ವರೂಪ ಯೋಗ್ಯತೆಯಲ್ಲಿ ನಾನು ಮಾತನಾಡ್ತಾ ಇರೋದು. ಅದಕ್ಕೆ ತಕ್ಕ ಹಾಗೆ ಹೊರಗಡೆಯ ಗುಣದಲ್ಲಿಯೂ ಹೆಣ್ಣು ಸಹಜವಾಗಿ ತನಗಿಂತ ಗುಣದಲ್ಲಿ ಮಿಗಿಲಾದ ಗಂಡನ್ನೇ ಅಪೇಕ್ಷೆ ಪಡ್ತಾಳೆ. ಬೇರೆ ಬೇರೆ ರೀತಿಯಲ್ಲಿ ಇರಬಹುದು, ನನಗಿಂತ ಜಾಸ್ತಿ ಹಣ ಇರಲಿ ಅಂತನಾದ್ರೂ ಅಪೇಕ್ಷೆ ಪಡ್ತಾಳೆ ಅವಳು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನೀವು ಶಾಸ್ತ್ರದ ನೆಲೆಯಲ್ಲಿ ನಿಂತು ನೋಡೋದಾದ್ರೆ ಗಂಡು ಹೆಚ್ಚು ಯೋಗ್ಯತೆಯನ್ನು ಹೊಂದಿರಬೇಕು, ಹೆಣ್ಣು ಅವನಿಗಿಂತ ಒಂದು ಸ್ವಲ್ಪ ಕಡಿಮೆ ಯೋಗ್ಯತೆಯನ್ನು ಹೊಂದಿರ್ತಾಳೆ. ಅವರಿಬ್ಬರ ಪತನ ಯಾವಾಗ ಅಂತ ಹೇಳಿದ್ರೆ, ತನಗಿಂತ ಸ್ವರೂಪ ಯೋಗ್ಯತೆಯಲ್ಲಿ ಮಿಗಿಲಾದ ಹೆಣ್ಣನ್ನ ಬಯಸಿದರೆ ಅದು ಭೀಕರವಾದ ಪತನ ಗಂಡಿಗೆ. ಇಲ್ಲಿಯೇ ಗುರುದಾರ ಗಮನ, ಗುರುದಾರ ಚಿಂತನ ಅನ್ನೋದು ಅತ್ಯಂತ ಅಪರಾಧ ಶಾಸ್ತ್ರದಲ್ಲಿ. ಗುರು ಅಂತ ಹೇಳಿದ್ರೆ ದೊಡ್ಡವರು, ಹಿರಿಯರು, ಅವರ ಹೆಂಡಿರನ್ನ ಬಯಸೋದು, ಮಾನಸಿಕವಾಗಿ ಬಯಸೋದು ಕೂಡ ಸ್ವಲ್ಪ ಅಟ್ಲೀಸ್ಟ್ ಅಭ್ಯುದಯವನ್ನಾದರೂ ನಾಶ ಮಾಡುತ್ತೆ ಅಂತ ಹೇಳಿಬಿಡ್ತಾರೆ. ಅದರಿಂದಾಗಿ ಬಹಳ ಜಾಗ್ರತೆಯಿಂದ ಇರಬೇಕು. ಇದು ಶಾಸ್ತ್ರಗಳ ಒಕ್ಕಣೆ ಆದೇಶ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಶಂಭುಕ ಇದ್ದಾನಲ್ಲ, ಅವನು ಯಾಕೆ ಸತ್ತ ಅಂತ ಹೇಳಿದ್ರೆ, ಅವನು ಬಯಸಿದ್ದು ಅಂತಿಂತವ್ರನ್ನಲ್ಲ, ಪಾರ್ವತಿಯನ್ನ. ಇನ್ನೂ ಭೀಕರ ಪರಿಸ್ಥಿತಿ ಏನು ಅಂದ್ರೆ, ತಪಸ್ಸು ಮಾಡಿದ ಯಾರನ್ನ? ಪಾರ್ವತಿಯನ್ನ. ಪಾರ್ವತಿ ಪ್ರತ್ಯಕ್ಷ ಆದ್ಲು. ಏನು ವರ ಬೇಕು ಅಂತ ಕೇಳಿದ್ಲು. ಕಲ್ಪಾಂತ ಆಯುಷ್ಯ ಬೇಕು ಅಂತ ಕೇಳಿದ. ಈ ಬ್ರಹ್ಮದೇವರ ಕಲ್ಪ ಮುಗಿಯೋ ತನಕ ನನಗೆ ಆಯುಷ್ಯ ಬೇಕು. ಆಯ್ತು ಅಂದ್ಲು ಅವಳು. ಆಮೇಲೆ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ. ತಪಸ್ಸಿನ ಉದ್ದೇಶ ಏನು ಗೊತ್ತಾ? ನಾನು ಶಿವನಾಗಬೇಕು ಅಂದ್ರೆ, ನನಗೆ ವರ ಕೊಟ್ಟ ತಾಯಿಯಾದ ಉಮೆಯ ಗಂಡನಾಗಬೇಕು. ಇದು ಭೀಕರವಾದ ದೋಷ. ಅದಕ್ಕೆ ದೇವರು ಕತ್ತರಿಸಿ ಹಾಕಿದ. ಇದು ಗೊತ್ತೇ ಆಗಲಿಲ್ಲ. ನಾನು ಇದನ್ನು ವಿಸ್ತಾರವಾಗಿ ಸಂಗ್ರಹ ರಾಮಾಯಣದ ಬೆನ್ನುಡಿಯಲ್ಲಿ ಬರೆದಿದ್ದೇನೆ. ಎಲ್ಲರೂ ಕೂಡ ಶಂಭೂಕ
ಸಜ್ಜನ ಅವನನ್ನು ಕೊಂದ ಅಂತನ್ನೋ ಹಾಗೆ ಮಾತನಾಡ್ತಾರೆ. ಕಡೆಗೆ ಭವಭೂತಿ ಕಾಳಿದಾಸಾದಿಗಳಿಗೂ ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕಾಗಲಿಲ್ಲ. ಅದರಿಂದಾಗಿ ನೋಡಿ, ಬ್ರಾಹ್ಮಣರು ರಾಮನಿಗೆ ಹೇಳಿಕೊಟ್ಟು ಶಂಭೂಕನೆಂಬ ಶೂದ್ರ ತಪಸ್ವಿಯನ್ನು ಕೊಂದುಬಿಟ್ರು. ಈ ಪ್ರಸಂಗವನ್ನು ನಾನು ಬರೆದಿದ್ದೇನೆ. ಚಂಪಾ ಪೇಜಾವರ ಸ್ವಾಮಿಗಳಿಗೆ ವ್ಯಂಗ್ಯವಾಗಿ ತಿವಿಲಿಕ್ಕೆ ಪೇಜಾವರ ಶ್ರೀಗಳಿಗೆ ಶಂಭೂಕ ಸ್ಮರಣೆಗಳು ಅಂತ ಬರೆದಿದ್ದ. ಅದಕ್ಕೆ ಪೇಜಾವರ ಸ್ವಾಮಿಗಳು ಚಂಪಾರವರಿಗೆ ಶಬರಿ ಸ್ಮರಣೆಗಳು ಅಂತ ಬರೆದಿದ್ರು. ಶಂಭೂಕ ಸ್ಮರಣೆಗಳು ಅಂತ ಅವನು ಬರೆದ. ಯಾಕೆ? ನೀವು ಅವನನ್ನು ತುಳಿದಿದ್ದೀರಾ, ನಾವು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ. ಅದಕ್ಕೆ ಸ್ವಾಮಿಗಳೇನ್ ಮಾಡಿದ್ರು? ಶಬರಿಯನ್ನ ರಾಮ ಉದ್ಧಾರ ಮಾಡಿದ್ದಾನೆ, ಅದನ್ನ ಯಾಕೆ ಮರೆತಿದ್ದೀರಾ? ಒಟ್ಟು ಏನಾಯ್ತು ಅಂದ್ರೆ, ಶಂಭೂಕ ಏನಿದ್ದಾನೆ ಅವನು ಯೋಗ್ಯತೆಯಲ್ಲಿ ಮಿಗಿಲಾದ ಹೆಣ್ಣನ್ನ ಬಯಸಿ ಸತ್ತ, ಅಂಧಂತಮಸ್ಸಿಗೆ ಹೋದ. ದೇವತೆಗಳಿಗೂ ಕೂಡ ಅದು ತುಂಬಾ ಎಫೆಕ್ಟ್. ಅದು ಚಂದ್ರ ಇದ್ದಾನೆ, ಯೋಗ್ಯತೆಯಲ್ಲಿ ತನಗಿಂತ ಮಿಗಿಲಾಗಿರುವ ಬೃಹಸ್ಪತಿಯ ಹೆಂಡತಿ ತಾರೆಯನ್ನ ಸೆಳೆದ. ಅದರಿಂದಾಗಿ ಚಂದ್ರನಿಗೆ ಮೋಕ್ಷದಲ್ಲಿ ಸುಖೋದ್ರೇಕ ಇಲ್ಲ, ಸುಖ ಉಂಟು. ಯೋಗ್ಯತೆಯಲ್ಲಿ ಮಿಗಿಲಾದ ಹೆಣ್ಣಿನ ಸಂಪರ್ಕ ಅಂತನ್ನೋದು ಅಂದ್ರೆ ಸ್ವರೂಪ ಯೋಗ್ಯತೆಯಲ್ಲಿ ಮಾತನಾಡ್ತಾ ಇರೋದು. ಮಿಗಿಲಾದ ಹೆಣ್ಣಿನ ಸಂಪರ್ಕ ಅಂತನ್ನೋದು ಚಂದ್ರ ಮತ್ತೆ ಸುಗ್ರೀವ ಇಬ್ಬರಿಗೂ ಪೆಟ್ಟು ಕೊಟ್ಟಿತ್ತು. ಸುಗ್ರೀವ ಸೂರ್ಯ, ಚಂದ್ರ ಗೊತ್ತೇ ಇದೆ. ಮೇಲ್ಗಡೆಯ ಎರಡು ಬೆಳಕು ಮಸುಕಾಯಿತು ಅಂತ ಕಾವ್ಯಾತ್ಮಕವಾಗಿ ಹೇಳಬಹುದು. ಅದರಿಂದ ಗಂಡಿನ ಪತನ ಯಾವಾಗ? ಸ್ವರೂಪ ಯೋಗ್ಯತೆಯಲ್ಲಿ ತನಗಿಂತ ಎಷ್ಟೋ ಪಟ್ಟು ಮಿಗಿಲಾಗಿರುವ ಹೆಣ್ಣನ್ನು ಬಯಸುವುದು. ಹಾಗೆ ಹೆಣ್ಣಿನ ಅಧಪತನ ಯಾವಾಗ? ಯೋಗ್ಯತೆಯಲ್ಲಿ ತನಗಿಂತ ಚಿಕ್ಕವನಾದ ಗಂಡಿನ ಜೊತೆಗೆ ಸೇರೋದು, ಸ್ವರೂಪ ಯೋಗ್ಯತೆಯಲ್ಲಿ. ಅದಕ್ಕೂ ಅಲ್ಲಿಯೇ ಉದಾಹರಣೆ ಉಂಟು. ತಾರೆ ಆಗಿದ್ದಾಗ ಶಚಿ ತನಗಿಂತ ಯೋಗ್ಯತೆಯಲ್ಲಿ ಚಿಕ್ಕವನಾದ ಸುಗ್ರೀವನನ್ನ ಸೇರಿದ್ದರಿಂದ ಅವಳಿಗೆ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಸ್ವರೂಪ ದೇಹದಲ್ಲಿ ಪ್ರವೇಶವೇ ಇರಲಿಲ್ಲ. ಅಂತರಾಳದಲ್ಲಿ ಸುತ್ತಾಡ್ತಾ ಇದ್ಲು, ಚಿತ್ರಾಂಗದೆಯಾಗಿ ಬಂದ್ಲು. ಅದರಿಂದಾಗಿ ಗಂಡನ ಸಾಮೀಪ್ಯ ಸಿಗಲಿಲ್ಲ, ಅರ್ಜುನನ ಸಾಮೀಪ್ಯ ಸಿಗಲಿಲ್ಲ ಚಿತ್ರಾಂಗದೆಗೆ. ತೇನೈವ ಹೇತೋಹೋ ನಾತಿ ಸಾಮೀಪ್ಯ ಮಾಸ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಈ ಹೆಣ್ಣು ಗಂಡುಗಳ ನಡೆ ಏನಿದೆ, ಇದರ ಶಾಸ್ತ್ರೀಯವಾದ ಚಿಂತನೆಯನ್ನ ಮಾಡೋದಾದ್ರೆ ಅದು ಹೀಗೆ. ಅದಕ್ಕೆ ಮಧ್ವಾಚಾರ್ಯರು ಈ ಇಡೀ ಪ್ರಕರಣವನ್ನು ಸಂಗ್ರಹಿಸುವಾಗ ಹೆಣ್ಣಿಗೆ ಮತ್ತೆ ಗಂಡಿಗೆ ಒಂದೇ ತರಹ ಏನು ಸ್ವದಾರ ನಿಯತಿನ್ ಋಣಾಂ, ಗಂಡು ತನಗೆ ಯೋಗ್ಯಳಾದ ಹೆಂಡತಿಯಲ್ಲಿ ಆರಾಮವಾಗಿ ಇರಬೇಕು. ಬೇಲಿ ಹಾರೋದು, ಕಾಂಪೌಂಡ್ ಹಾರೋದೆಲ್ಲ ಮಾಡಬಾರದು. ಇನ್ನು ಸ್ವದಾರ ನಿಯತಿರ್ ನೃಣಾಂ, ಗಂಡನನ್ನ ಒಂದು ಗಂಡನಿಗೆ ನಿಷ್ಠಳಾಗಿ ಒಬ್ಬಳು ಬಾಳಬೇಕು. ಆದ್ರೆ ಈ ಸಂಬಂಧ ಎಲ್ಲಿಯ ತನಕ? ಈ ಗಂಡು ಹೆಣ್ಣಿನ ಸಂಬಂಧ ಎಲ್ಲಿಯ ತನಕ? ಒಂದು ಜನ್ಮವೇ, ಎರಡು ಜನ್ಮವೇ, ಹೇಗೆ? ಈ ಪ್ರಶ್ನೆ ನೆನ್ನೆ ಬಂದದ್ದು. ವಿಸ್ತಾರವಾಗಿ ಅವನು ಪ್ರಶ್ನೆಯನ್ನ ಕೇಳಿದ. ಅದಕ್ಕೆ ಭೀಷ್ಮಾಚಾರ್ಯರು ಈಗ ಉತ್ತರ ಕೊಡ್ತಾರೆ ಒಂದು ಕಥೆಯ ಮೂಲಕ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಷ್ಟಾವಕ್ರಸ್ಯ ಸಂವಾದಂ ದಿಶಯಾತಃ ಭಾರತ
ದಿಶಾ ಅನ್ನುವವಳ ಜೊತೆಗೆ ಅಷ್ಟಾವಕ್ರನ ಸಂವಾದ. ಈ ಅಷ್ಟಾವಕ್ರನ ಕಥೆಯನ್ನು ನೀವು ಮೊದಲು ಕೇಳಿದ್ರಿ. ಅವನು 8 ಕಡೆ ವಕ್ರನಾಗಿ ಇದ್ದ. ಬಂದಿ ಮತ್ತೆ ಕಹೋಳರ ಭಾಗದಲ್ಲಿ ಅದು ಏನಾಗಿತ್ತು, ಅವರ ಅಪ್ಪ ಒಬ್ಬ ಇದ್ದ, ಅಷ್ಟಾವಕ್ರನ ಅಪ್ಪ ಕಹೋಳ ಅಂತ. ಅವನು ಉದ್ದಾಲಕನ ಮಗಳನ್ನು ಮದುವೆಯಾಗಿದ್ದ. ಆ ಉದ್ದಾಲಕನ ಮಗಳಲ್ಲಿ ಈ ಅಷ್ಟಾವಕ್ರ ಹುಟ್ಟಿದ್ದು. ಅಷ್ಟಾವಕ್ರ ಇನ್ನು ಗರ್ಭದಲ್ಲಿರುವಾಗ ಏನಾಯಿತು, ಇನ್ನು ಗರ್ಭದಲ್ಲಿದ್ದಾನೆ ಅಷ್ಟಾವಕ್ರ. ಅವಾಗೇನಾಯಿತು, ವೇದಾಧ್ಯಯನ ಮಾಡ್ತಾ ಇದ್ದ ಇವನು. ಅಪ್ಪ ತಪ್ಪು ಅಂದ. ಗರ್ಭದ ಒಳಗಡೆಯ ಮಗ 8 ಕಡೆ ವಕ್ರ ಆಗಲಿ ಅಂತ ಶಾಪ ಕೊಟ್ಟ. ನನಗೇ ತಿದ್ದುತ್ತೀಯನೋ ನೀನು ವೇದಸ್ವರವನ್ನ, 8 ಕಡೆ ವಕ್ರವಾಗುವಂತ ಶಾಪ ಕೊಟ್ಟ. ಆ ಮಗು 8 ಕಡೆ ವಕ್ರ ಆಯಿತು. ಹೊರಗಡೆ ಬರೋ ಅಷ್ಟೊತ್ತಿಗೆ ತಂದೆ ಏನು ಮಾಡಿದ, ಒಬ್ಬ ಜನಕರಾಜನ ಆಸ್ಥಾನಕ್ಕೆ ಹೋದ. ಅಲ್ಲಿ ಬಂದಿ ಅಂತನ್ನುವವನು ಅವನ ಜೊತೆ ವಾದ ಮಾಡಿ ಗೆಲ್ಲಬೇಕು. ಬಂದಿಯ ಒಂದು ಇದೇನು ಅಂತ ಹೇಳಿದ್ರೆ, ಷರತ್ತೇನು ಅಂದ್ರೆ, ನನ್ನ ಜೊತೆ ವಾದದಲ್ಲಿ ಸೋತವನು ಸಮುದ್ರಕ್ಕೆ ಹಾಕಬೇಕು ಅಂತ. ಸೋತವನನ್ನ ಸಮುದ್ರಕ್ಕೆ ಹಾಕಿಸ್ಬಿಟ್ಟ. ಇವನೇನು ಮಾಡಿದ, ಅಷ್ಟಾವಕ್ರ ಹುಟ್ಟಿದ, ಆಮೇಲೆ ಹುಟ್ಟಿದ, ಅಪ್ಪ ಹೋದ್ಮೇಲೆ ಹುಟ್ಟಿದ. ಅವನೇನಂದುಕೊಂಡ, ತನ್ನ ತಾಯಿಯ ತಂದೆ ಉದ್ದಾಲಕರನ್ನೇ ನನ್ನ ಅಪ್ಪ ಅಂತ ಅಂದುಕೊಂಡ. ಅವನಿಗೆ ಶ್ವೇತಕೇತು ಅಂತ ಒಬ್ಬ ಮಗ ಇದ್ದ. ಆ ಶ್ವೇತಕೇತು ಬಗ್ಗೆ ನೀವು ಛಂದೋಗ ಉಪನಿಷತ್ತಿನಲ್ಲಿ ಕೇಳಿಯೇ ಇರ್ತೀರ. ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಅವನಿಗೆ ಉಪದೇಶ ಮಾಡಿದ್ದು. ಆ ಶ್ವೇತಕೇತು ಮತ್ತೆ ಬಂದಿ ಅಷ್ಟಾವಕ್ರ ಇಬ್ರು ಒಟ್ಟಿಗೆ ಬೆಳೀತಾ ಇದ್ರು. ಒಮ್ಮೆ ಅಜ್ಜನ ತೊಡೆಯ ಮೇಲೆ ಅಪ್ಪ ಅಂತ ಹೇಳಿ ಬಂದು ಅಷ್ಟಾವಕ್ರ ಕೂತ್ಕೊಂಡ. ಇವನಿಗೆ ಸಿಟ್ಟು ಬಂತು. ಶ್ವೇತಕೇತುವಿಗೆ ದೂಡ್ದ ತೊಡೆಯಿಂದ, ಏಯ್ ನಮ್ಮಪ್ಪ ಅದು, ನಿಮ್ಮಪ್ಪ ಅಲ್ಲ, ನೀನು ನನ್ನ ಅಕ್ಕನ ಮಗ ಅಂತ ಹೇಳಿ ಬೈದ. ಅವಾಗ ಅವನ ಅಮ್ಮನನ್ನು ಹೋಗಿ ಕೇಳಿದ, ಅಮ್ಮ ನನ್ನ ಅಪ್ಪ ಯಾರು? ಅಯ್ಯೋ ಇಲ್ಲ ಮಗು, ಕಹೋಳ ಅಂತ ನಿನ್ನ ಅಪ್ಪ ಹೋಗಿ ಬಂದಿಯ ಹತ್ತಿರ ಸೋತು ಸಮುದ್ರಕ್ಕೆ ದೂಕಿಸಿಕೊಂಡಿದ್ದಾನೆ. ಹೌದಾ, ಆ ಬಂದಿಯನ್ನ ಗೆಲ್ತೇನೆ ಅಂತ ಹೋದ ಇವನು ಅಷ್ಟಾವಕ್ರ. ಬಂದಿಯನ್ನ ಗೆದ್ದ. ಆ ವಾದದ ಪ್ರಕ್ರಿಯೆಗಳೆಲ್ಲ ಮಹಾಭಾರತ ವನಪರ್ವದಲ್ಲಿದೆ, ಬಹಳ ಸೊಗಸಾಗಿದೆ ಅದು. ಆದ್ರೆ ಅದು ಯಾರಿಗಾದ್ರೂ ಅರ್ಥ ಆಯ್ತಾ ವ್ಯಾಖ್ಯಾನಕಾರರಿಗೆ ಅನ್ನೋದೇ ಡೌಟ್ ಆಗೋಗುತ್ತೆ. ಅವ್ರಿಗೆ ಅರ್ಥವೇ ಆಗಿಲ್ಲ ಎಷ್ಟೋ ಸಂಗತಿಗಳು. ತೀರಾ ಪೆದ್ದಾಗಿ ವ್ಯಾಖ್ಯಾನ ಮಾಡ್ತಾರೆ. ಇರ್ಲಿ, ಆ ಅಷ್ಟಾವಕ್ರ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಿದ. ಮೊದಲು ಜನಕರಾಜ ಪ್ರಶ್ನೆ ಕೇಳಿದ, ಎಲ್ಲದಕ್ಕೂ ಉತ್ತರ ಕೊಟ್ಟ. ಆ ಜನಕರಾಜನ ಅನುಮತಿಯ ಮೇರೆಗೆ ಅಷ್ಟಾವಕ್ರನಿಗೂ ಬಂದಿಗೂ ವಾದ ಆಯಿತು. ಹಾಗೆ ವಾದ ಆದ ಮೇಲೆ ಬಂದಿ ಸೋತ. ಬಂದಿ ಸೋತ ಮೇಲೆ ಇವನನ್ನು ಸಮುದ್ರಕ್ಕೆ ಹಾಕಿಸಿ ಇಂದ. ಆಗ ಬಂದಿ ಹೇಳಿದ, ಇಲ್ಲ ಇಲ್ಲ, ನಾನು ವರುಣನ ಮಗ. ವರುಣಲೋಕದಲ್ಲಿ ಒಂದು ಯಾಗ ಆಗ್ತಾ ಇತ್ತು. ಆ ಯಾಗಕ್ಕೆ ಒಳ್ಳೊಳ್ಳೆ ವಿದ್ವಾಂಸರು ಬೇಕು ಅಂತ ಹೇಳಿ ನಮ್ಮಪ್ಪ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಬಂದು ವಾದದಲ್ಲಿ ಸೋಲಿಸಿ ಅವರನ್ನ ಏನೇನೋ ಪ್ರಶ್ನೆ ಹಾಕಿ ಸೋಲುವ ಹಾಗೆ ಮಾಡಿ ಸಮುದ್ರಕ್ಕೆ ಹಾಕಿಸ್ತಾ ಇದ್ದೆ. ನಂಬಲಿಲ್ಲ. ನೀನ್ ಸೋತ್ ಕೂಡಲೇ ಏನೇನೋ ಸುಳ್ಳು ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ, ನೋಡಿ ವರುಣನ ಯಾಗ ಮುಗಿತು, ಬರ್ತಾ ಇದ್ದಾರೆ ಎಂದ. ಹಾಗೆ ಕಹೋಳ ಬಂದ. ಇವನನ್ನ ಮಗನನ್ನ ಗುರುತಿಸಿದ. ಮಗ ಎಷ್ಟು ದೊಡ್ಡ ಜ್ಞಾನಿ ಅಂತ ಗೊತ್ತಾಯಿತು. ಸಂತೋಷಪಟ್ಟ. ಹಾಗೆ ಸಂತೋಷಪಟ್ಟ ಮೇಲೆ ಮಗನನ್ನು ನೋಡಿ ತಂದೆಗೆ ಕೆಟ್ಟನ್ನಿಸ್ತು. ಛೇ, ಇಂತಹ ಜ್ಞಾನಿಯಾದ ಮಗನನ್ನ ನಾನು ಶಾಪ ಕೊಟ್ಟು 8 ಕಡೆ ವಕ್ರವಾಗಿ ಮಾಡಿಬಿಟ್ನಲ್ಲ. ನೋಡು ಮಗು, ಆ ನದಿಯಲ್ಲಿ ಸ್ನಾನ ಮಾಡು ಅಂದ.
ಸ್ನಾನ ಮಾಡಿ ಏಳುವಷ್ಟೊತ್ತಿಗೆ ಒಳ್ಳೆ ಅಂಗಾಂಗಗಳು, ಅವನ ಅಂಗಾಂಗಗಳೆಲ್ಲ ಸರಿಯಾಗೋಗಿತ್ತು. ಅದಕ್ಕೆ ಅವತ್ತಿನಿಂದ ಆ ನದಿಗೆ ಸಮಂಗ ಅಂತ ಹೆಸರು. ಈ ರೀತಿ ಅಷ್ಟಾವಕ್ರ ವಕ್ರವಕ್ರವಾಗಿದ್ದವನು ನೆಟ್ಟಗಾಗೋಗಿದ್ದ. ಇದಾಗುವಾಗ ಸುಮಾರು ಅಷ್ಟಾವಕ್ರನಿಗೆ ಒಂದು 20-21 ವಯಸ್ಸು. ಅಷ್ಟಾವಕ್ರನಿಗೆ 20-21 ವಯಸ್ಸಿನ ಹುಡುಗ, ಒಳ್ಳೆ ಯೌವನದಿಂದ ಕೂಡಿದ್ದಾನೆ ಅಷ್ಟಾವಕ್ರ. ನಿರ್ವೇಷ್ಟುಕ, ಇದು ಈ ಅಷ್ಟಾವಕ್ರ ಏನು ಮಾಡಿದ? ನಿರ್ವೇಷ್ಟುಕ ಮಸ್ತುಪುರ ಹ್ಯಷ್ಟಾವಕ್ರೋ ಮಹಾಮನಃ ಋಷೇರಥ ವದಾನ್ಯಸ್ಯ ಕನ್ಯಾಂ ವೌರೇ ಮಹಾತ್ಮನಃ. ಯೌವನ ಬಂತು ಅಷ್ಟಾವಕ್ರನಿಗೆ. ಹೆಸರು ಮಾತ್ರ ಅಷ್ಟಾವಕ್ರ ಅಂತಿದೆ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ. ಒಳ್ಳೆ ಹೆಸರಿಟ್ಕೊಂಡವರು ಚೆನ್ನಾಗಿರ್ಬೇಕು, ಕೆಟ್ಟ ಹೆಸರಿಟ್ಕೊಂಡಿರೋರು ಚೆನ್ನಾಗಿರಬಾರದು ಅಂತ ಉಂಟೆ ಎಲ್ಲಾದರೂ? ಹೆಸರಿಗೊಂದು. ಅವನು ಅಷ್ಟಾವಕ್ರ ಅಂತ ಹೆಸರಿನಲ್ಲಿದ್ರು. ಒಂದು ಕಾಲದಲ್ಲಿ 8 ಕಡೆ ವಕ್ರವಾಗಿದ್ರು. ಈಗ ಮಾತ್ರ ಒಳ್ಳೆ ಸ್ಫುರದ್ರೂಪಿ ಅವನು. ಅಂತಹ ಅಷ್ಟಾವಕ್ರನಿಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತು. ಸಹಜ, ಪಕ್ಕದಲ್ಲೊಬ್ಬ ಹುಡುಗಿ ಇರಬೇಕು ಅಂತ. ಸುಪ್ರಭಾಂ ನಾಮ ವೈನಾಂನ ರೂಪೇಣ ಅಪ್ರತಿಮಾಂ ಭುವಿ ಗುಣಪ್ರಗಲ್ಭಾಂ ಶೀಲೇನ ಸಾಧ್ವೀಂ ಚಾರಿತ್ರ್ಯ ಶೋಭನಾಂ. ಸುಪ್ರಭಾ ಅಂತ ಒಬ್ಬ ಹುಡುಗಿ, ಒಳ್ಳೆ ಚಾರಿತ್ರ್ಯ, ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್ ಆ ಹುಡುಗಿಗೆ, ಗುಣವತಿ. ಅವಳೇನು ಮಾಡಿದಳು? ಇವನಿಗೆ ಹಿಡಿಸಿದಳು. ವನರಾಜರ ಯಥಾ ಚಿತ್ರ ವಸಂತೆ ಕುಸುಮಾಚಿತ. ವಸಂತ ಋತುವಿನಲ್ಲಿ ಯಾವ ರೀತಿ ಕಾಡು ಹೂವಿನಿಂದ ಕಂಗೊಳಿಸುತ್ತೋ ಆ ರೀತಿ ಕಂಗೊಳಿಸ್ತಾ ಇದ್ಲು. ಋಷಿ ಏನು ಮಾಡಿದ? ಹೋಗಿ ಹೇಳಿದ, ನಿಮ್ಮ ಮಗಳನ್ನು ನನಗೆ ಕೊಡಿ ಅಂತ. ಅನನ್ಯ ಸ್ತ್ರೀ ಜನಪ್ರಾಜ್ಞೋ ಶಪ್ರವಾಸಿ ಪ್ರಿಯಂ ವದಃ ಸುರೂಪ ಸಮ್ಮತೋ ವೀರಃ ಶೀಲವಾನ್ ಭೋಗಭುಕ್ಷುಚಿ ದಾರಾನುಮತ ಯಜ್ಞಶ್ಚ ಸುನಕ್ಷತ್ರಾಮಥೋದ್ವಹೇತ್ ಸ್ವಭರ್ತ್ರ ಸ್ವಜನೋಪೇತಃ ಯಹ ಚ ಪ್ರೇತ್ಯಮೋಜತೆ ಗಚ್ಚತಾವದ್ದಿತಂ ಪುಣ್ಯಾಂ ಉತ್ತರಾಂ ದ್ರಕ್ಷಸೇ ತತಃ. ಆ ಋಷಿ ಸುಪ್ರಭಾ ಅಂತನ್ನುವ ಒಬ್ಬಳು ಹುಡುಗಿ ಏನಿದ್ಲು, ಅವಳ ತಂದೆ ಋಷಿ ಹೇಳಿದ, ನೋಡಪ್ಪ, ನೀನು ಈ ಉತ್ತರ ದಿಕ್ಕಿಗೆ ಹೋಗು. ಉತ್ತರ ದಿಕ್ಕಿನ ಅಭಿಮಾನಿನಿ ಒಬ್ಬಳು ಇದ್ದಾಳೆ, ಅವಳ ಹೆಸರು ಉತ್ತರ ಅಂತ. ಅಲ್ಲಿಗೆ ಹೋಗಿ ಅವಳ ಜೊತೆ ಮಾತನಾಡು. ಆಮೇಲೆ ನನ್ನ ಮಗಳನ್ನ ಕೊಡಬೇಕಾ ಕೊಡಬಾರದಾ ಯೋಚನೆ ಮಾಡ್ತೀನಿ ಇಂದ. ಅಷ್ಟಾವಕ್ರ ಕಿಂ ದ್ರಷ್ಟವ್ಯಂ ಮಯಾ ತತ್ರ ವಕ್ತುಮರ್ಹಸಿ ಮೇ ಭವಾನ್ ಅಥೇದಾನೀಂ ಮಯಾ ಕಾರ್ಯಂ ಯಥಾ ವಕ್ಷ್ಯತಿ ಮಾಂ ಭವಾನ್. ಸರಿ, ಉತ್ತರ ದಿಕ್ಕಿಗೆ ಹೋಗಬೇಕು. ಅವಳನ್ನ ನೋಡಿ ಏನ್ ಮಾಡಬೇಕು? ಉತ್ತರ ದಿಕ್ಕಿನ ಅಭಿಮಾನಿನಿ ಸ್ತ್ರೀಯನ್ನ ನೋಡಿ ನಾನೇನ್ ಮಾಡಬೇಕು? ಏನ್ ಮಾತನಾಡಬೇಕು ಅದನ್ನ ಹೇಳು. ಹೇಗೆ ನೋಡಬೇಕು ಅದನ್ನ ಹೇಳು. ನೀನು ಹೇಗೆ ಹೇಳ್ತೀಯ ಹಾಗೆ ಮಾಡ್ತೀನಿ, ಆದ್ರೆ ನೀನೇ ಮಾರ್ಗದರ್ಶನ ಮಾಡಬೇಕು ಅಂದ. ಋಷಿ ಧನದಂ ತಮತಿಕ್ರಮ್ಯ ಹಿಮವಂತಂ ತಥೈವ ಚ ರುದ್ರಸ್ಯಾಯತನಂ ದೃಷ್ಟ್ವಾ ಸಿದ್ಧಚಾರಣ ಸೇವಿತಂ. ನೋಡು, ಗೂಗಲ್ ಅಮ್ಮನನ್ನ ಕೇಳಬೇಡ, ನಾನು ಹೇಳ್ತೇನೆ ವಿಳಾಸ ಹೇಗೆ ಹೋಗಬೇಕು ಅಂತ. ಹಾಗೆ ಹೊರಡು. ಧನದಂ ಸಮತಿಕ್ರಮ್ಯ, ಕುಬೇರನ ಭವನವನ್ನು ದಾಟು, ಹಿಮವತ್ ಪರ್ವತವನ್ನು ದಾಟು, ರುದ್ರಸ್ಯಾಯತನಂ ದೃಷ್ಟ್ವಾ, ಕೈಲಾಸಕ್ಕೆ ಹೋಗಿ ಕೈಲಾಸವನ್ನು ನೋಡು. ಕೈಲಾಸವನ್ನು ನೋಡಿ ಆದ್ಮೇಲೆ ಇಷ್ಟೈ ಪಾರಿಷದೈರ್ಜುಷ್ಟಂ ನೃತ್ಯದ್ಭಿರ್ವಿವಿಧಾನನೈ ದಿವ್ಯಾಂಗರಾಗೈ ಪೈಶಾಚೈ ಅನ್ಯೈರ್ನಾನಾ ವಿಧೈಸ್ತಥಾ. ಒಳ್ಳೊಳ್ಳೆ ಪರಿಜನರಿಂದ ಕೂಡಿರುವ, ನರ್ತನ ಮಾಡುವ, ಪಿಶಾಚಗಳಿಂದ ಕೂಡಿರುವ, ಪಾಣಿತಾಲ ಸತಾಲೈಶ್ಚ
ಶಮ್ಯಾತಾಲೈಃ ಸಮೈಸ್ತಥಾ ಸಂಪ್ರಹೃಷ್ಟೈಃ ಪ್ರನೃತ್ಯದ್ಭಿಃ ಶರ್ವಸ್ತತ್ರ ನಿಚೇವ್ಯತೆ. ಅಲ್ಲಿ ಪಿಶಾಚಗಳೆಲ್ಲ ಸುತ್ತ ಕಟ್ಟಿಕೊಂಡು ಕುಣಿತಾ ಇರ್ತವೆ. ಅವರ ಕೂಡಿಕೊಂಡು ಸದಾಶಿವ ಆನಂದದಿಂದ ಇರ್ತಾನೆ. ಅಲ್ಲಿಗೆ ಹೋಗು. ಇಷ್ಟಂ ಕಿಲ ಗಿರೌ ಸ್ಥಾನಂ ತದ್ದಿವ್ಯ ಮನುಶುಶ್ರುಮ ನಿತ್ಯಂ ಸನ್ನಿಹಿತೋ ದೇವಃ ತಥಾ ಪಾರಿಷದಾಶುಭಾ. ಅಲ್ಲಿ ಸದಾಶಿವ ಆನಂದದಿಂದ ಇರ್ತಾನೆ. ಅಲ್ಲಿಯೇ ಪಾರ್ವತಿ ತಪಸ್ಸು ಮಾಡಿದ್ದು. ಶಿವ ಬೇಕು ಅಂತ ಆ ಜಾಗ. ತಥೈತದಿಷ್ಟಂ ದೇವಸ್ಯ ತಥೋ ಮಾಯಾ ಇತಿ ಶ್ರುತಿ. ಅದರಿಂದಾಗಿ ದೇವ ಅಂದರೆ ಸದಾಶಿವ ಮತ್ತೆ ಪಾರ್ವತಿ ಇಬ್ಬರಿಗೂ ಇಷ್ಟವಾದ ಜಾಗ ಅದು ಕೈಲಾಸ. ಅಲ್ಲಿಗೆ ಹೋಗು. ಇದ್ರ ಮೇಲೇನೆ ಕಾಳಿದಾಸನ ಕುಮಾರ ಸಂಭವ ಅಂತನ್ನುವ ಒಂದು ಕಾವ್ಯ ಇರೋದು. ಋತವಕ್ಕಾಲ ರಾತ್ರಿಶ್ಚ ಯೇ ದಿವ್ಯಾ ಯೇ ಚ ಮಾನುಚಾಃ ಸರ್ವೇ ದೇವಮುಪಾಸಂತೆ ರೂಪಿಣಕ್ಕಿಲ ತತ್ರಃ. ಅಲ್ಲಿ ಋತ್ವಭಿಮಾನಿಗಳು, ಮೃತ್ಯು ಅಭಿಮಾನಿಗಳು, ದಿವ್ಯರು, ಎಲ್ಲ ಪುರುಷರೂ ಕೂಡ ದೇವರನ್ನ, ಸದಾಶಿವನನ್ನ ಚೆನ್ನಾಗಿ ಪೂಜಿಸ್ತಾರೆ. ತದತಿಕ್ರಮ್ಯ ಭವನಂ ತ್ವಯಾ ಯಾತವ್ಯಮೇವ ಹಿ. ಆ ಕೈಲಾಸವನ್ನು ದಾಟ್ಕೊಂಡು ಹೋಗಬೇಕು ನೀನು. ತಥೋ ನೀಲಂ ವನೋದ್ದೇಶಂ ದೃಶ್ಯತೆ ನೀಲಸನ್ನಿಭಾಂ ರಮಣೀಯಂ ಮನೋಗ್ರಾಹಿ ತತ್ರ ದ್ರಕ್ಷಸಿ ವೈಸ್ತ್ರಿಯಂ. ಅದನ್ನು ದಾಟಿ ಹೋದಾಗ ನೀಲಿ ಬಣ್ಣದ ಒಂದು ಕಾಡು ಬರುತ್ತೆ. ಆ ನೀಲಿ ಬಣ್ಣದ ಕಾಡು ಬಂದಾಗ ಒಬ್ಬ ಅತ್ಯಂತ ತಪಸ್ವಿನಿಯಾದ ಒಬ್ಬ ವೃದ್ಧೆಯನ್ನ ನೀನು ನೋಡ್ತೀಯ. ತಾಂ ದೃಷ್ಟ್ವಾ ವಿನಿವರ್ತಸ್ವ ತತಃ ಪಾಣಿಂ ಗ್ರಹಿಷ್ಯಸಿ ಯದ್ಯೇಷ ಸಮಯಕ್ ಸಮ್ಯಕ್ ಸಾಧ್ಯತೆ ತತ್ರ ಗಮ್ಯತಾಂ. ಎಲೈ ಅಷ್ಟಾವಕ್ರನೇ, ಆ ದಿಗಭಿಮಾನಿನಿಯನ್ನ, ದಿಕ್ಕಂತ ಅವಳ ಹೆಸರು, ದಿಶಾ ಅಂತಾರೆ, ಉತ್ತರ ಅಂತಾರೆ, ಅಂತಹ ಉತ್ತರ ದಿಕ್ಕಿನ ಆ ಅಭಿಮಾನಿನಿ ಸ್ತ್ರೀ ಪೂಜೆ ಮಾಡ್ತಾ ಇರ್ತಾಳೆ, ತಪಸ್ಸು ಮಾಡ್ತಾ ಇರ್ತಾಳೆ. ಆ ತಪಸ್ವಿನಿಯನ್ನ ನೋಡಿಕೊಂಡು ಬಾ, ಆಮೇಲೆ ನನ್ನ ಮಗಳನ್ನ ಕೊಡ್ಬೇಕಾ ಕೊಡಬಾರ್ದ ತೀರ್ಮಾನ ಮಾಡ್ತೀನಿ ಎಂದು. ಹೇಗಿದೆ ಅಷ್ಟಾವಕ್ರನ ಕಥೆ? ಏನಿಲ್ಲ, ಇವನಿಗೇನು ಅಂತ ಗೊತ್ತಿಲ್ಲ. ಇವನೇ ಹೇಳ್ತಾ ಇದ್ದಾನೆ, ಇದನ್ನ ದಾಟ್ಕೊಂಡು ಹೋಗು, ಇದನ್ನ ದಾಟ್ಕೊಂಡು ಹೋಗು, ಇದನ್ನ ದಾಟ್ಕೊಂಡು ಹೋಗು, ಅಲ್ಲಿ ನೋಡ್ಕೊಂಡು ವಾಪಸ್ ಬಾ, ಆಮೇಲೆ ನನ್ನ ಮಗಳನ್ನ ಕೊಡ್ಬೇಕಾ ಕೊಡಬಾರ್ದ ತೀರ್ಮಾನ ಮಾಡ್ತೀನಿ ಅಂತ. ಅಷ್ಟಾವಕ್ರ ತಥಾ ತತ್ಸಾಧಯಿಷ್ಯಾಮಿ ತತ್ರ ಯಾಸ್ಯಾಮ್ಯತಂ ಚಯಂ ತತ್ ಯತ್ರ ತ್ವಂ ವದಸೆ ಸಾಧೋ ಭವಾನ್ ಭವತು ಸತ್ಯವಾಕ್. ಆಗ ಅಷ್ಟಾವಕ್ರ ಹೇಳ್ತಾನೆ, ಆಯಿತು, ನೀವು ಹೇಳಿದಂತೆ ಕೇಳ್ತೇನೆ, ದೂರ ಪ್ರಯಾಣ ಮಾಡ್ತೇನೆ, ಪ್ರಯಾಣ ಮಾಡಿ ಮರಳಿ ಬರ್ತೇನೆ, ಆದರೆ ನೀವು ಮಾತು ಮೀರಬಾರದು. ಅವಳನ್ನು ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ನಾನು. ಹಿಮವಂತ ತಥೋ ಗಚ್ಚತ್ ಸ ಭಗವಾನ್ ಉತ್ತರಾಂ ದಿಶಂ. ಇವನೇನು ಮಾಡಿದ? ಉತ್ತರ ದಿಕ್ಕಿಗೆ ಹೋದ. ಹಿಮವಂತಂ ಗಿರಿಶ್ರೇಷ್ಠಂ ಸಿದ್ಧಚಾರಣ ಸೇವಿತಂ ಸಗತ್ವಾದ್ವಿಜಶಾರ್ದೂಲೋ ಹಿಮವಂತಂ ಮಹಾಗಿರಿಂ. ಉತ್ತರ ದಿಕ್ಕಿಗೆ ಹೋದ 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 ಹಿಮವತ್ ಪರ್ವತವನ್ನ ಮುಟ್ಟಿದ. ಸಗತ್ವಾದ್ವಿಜಶಾರ್ದೂಲೋ ಹಿಮವಂತಂ ಮಹಾಗಿರಿಂ ಅಧ್ಯಗಚ್ಚನ್ ನದೀಂ ಪುಣ್ಯಾಂ ಬಾಹುದಾಂ ಪುಣ್ಯದಾಯಿನೀಂ. ಅಲ್ಲಿ ಹಿಮವತ್ ಪರ್ವತವನ್ನು ನೋಡಿದ. ಹಿಮವತ್ ಪರ್ವತದಿಂದ ಹುಟ್ಟುವ ನದಿಗಳಲ್ಲಿ ಒಂದು ಬಾಹುದಾ ಅಂತ, ಕೈಗಳನ್ನು ಕೊಟ್ಟ ನದಿ. ಅದರ ಬಗ್ಗೆ ಮುಂದೆ ಬರುತ್ತೆ ಶಂಖ ಮತ್ತೆ ಲಿಖಿತ ಅಂತ. ಆ ಶಂಖ ಲಿಖಿತರು ಏನು ಹೇಳ್ತಾರೆ? ಆ ಲಿಖಿತ ಏನು ಮಾಡಿದ? ಅಣ್ಣನ ಮನೆಯಲ್ಲಿ ಇದ್ದ ಹಣ್ಣನ್ನು ತಗೊಂಬಿಟ್ಟ. ನಾನು ಕೇಳದೆ ತಗೊಂಡಿದ್ಯಾ, ಅದು ಕಳ್ಳತನ ಆಯಿತು, ಹೋಗಿ ರಾಜನ ಹತ್ರ ಶಿಕ್ಷೆ ಪಡಿಬೇಕು ಅಂದ. ಏನು ಶಿಕ್ಷೆ? ಕೈ ಕತ್ತರಿಸ್ಕೋಬೇಕು ಅಂದ ಅಣ್ಣ. ಆಯ್ತು ಅಂತ ಹೋದ ತಮ್ಮ. ರಾಜನ್ ಕೈ ಕತ್ತರಿಸು, ಕದ್ದು ಬಿಟ್ಟಿದ್ದೀನಿ ಇಂದ. ಅವನು ಕೈ ಕತ್ತರಿಸಿ ಕಳಿಸಿದ. ಆಮೇಲೆ ಅಣ್ಣ ಶಿಕ್ಷೆ ಪಡ್ಕೊಂಡಿದ್ದೀನಿ ಇಂದ.
ಆ ನದಿಯಲ್ಲಿ ಮುಳುಗು ಅಂದ. ಮುಳುಗಿದ ಕೂಡಲೇ ಕೈ ಬಂತು. ಅದು ಬಾಹುದ. ಸಂಕ್ಷಿಪ್ತವಾಗಿ ನಾನು ಈ ಕಥೆ ಹೇಳಿರೋದು. ಅದು ವಿಸ್ತಾರವಾಗಿದೆ. ಶಂಖಲಿಖಿತರ ಹೆಸರಿನಲ್ಲಿ ಸ್ಮೃತಿಯೂ ಇದೆ. ಅದೇ ಸ್ಮೃತಿಯಲ್ಲೇ ಬರೋದು. ಅದು ಶಂಖಲಿಖಿತರ ಹೆಸರಿನಲ್ಲಿ ಬೇರೆ ಯಾರೋ ಬರೆದಿರುವ ಸ್ಮೃತಿ ಬಿಡಿ. ಲಾಲನೀಯ ಚಸಾ ಭಾರ್ಯ ತಾಡನೀಯ ತಥೈವಚ ಅಂತ ಅಲ್ಲೇ ಇರೋದು. ಹೆಣ್ಣು ಮಕ್ಕಳನ್ನ ಮುದ್ದಿಸಬೇಕು, 2 ಬಾರಿಸ್ಬೇಕು ಅಂತಾನು ಅಲ್ಲೇ ಇರೋದು. ಹೆಂಡತಿಯನ್ನ, ಹೆಣ್ಣು ಮಕ್ಕಳನ್ನ ಅಲ್ಲ, ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, 2 ಬಾರಿಸ್ಬೇಕು ಅಂತ. ಅದರ ಅರ್ಥ ಪಾಪ ಕೆಲವರು ಯಥಾರ್ಥವಾಗಿ ತಗೊಂಡಿದ್ರು ಕಾಣುತ್ತೆ. ಅದು ಧರ್ಮಶಾಸ್ತ್ರ ಎಷ್ಟು ಡೆಸ್ಪರೇಟ್ ಆಗಿರ್ತಾರೆ ಅಂತ. ನಮ್ಮ ಗುರುಗಳು ತಮಾಷೆ ಮಾಡಿದ್ರು. ಪಾಪ ಅವನು ಯಾರೋ, ಅವನ ಹೆಂಡತಿಯ ಮೇಲೆ ಏನು ಸಿಟ್ಟಿತ್ತೋ ಅದನ್ನು ಧರ್ಮಶಾಸ್ತ್ರದಲ್ಲಿ ಹಾಕಿದ್ದಾನೆ ಅಂತ. ಇರ್ಲಿ, ಯಾಕೆ ಹೇಳಿದ್ದು ನಾನು ಅಂದ್ರೆ, ಶಂಖಲಿಖಿತರ ಹೆಸರಿನಲ್ಲಿ ಒಂದು ಸ್ಮೃತಿ ಈಗ ಉಪಲಬ್ಧ ಇದೆ. ಅದು ಅವರೇ ಬರೆದಿದ್ದಾರೆ ಅಂತಲ್ಲ, ಇದೆ. ಆ ಲಿಖಿತನಿಗೆ ಕೈಯನ್ನ ಕೊಟ್ಟ ನದಿ ಅದು ಬಾಹುದ. ಅಂದ್ರೆ ಆ ನಿಷ್ಠೆಯನ್ನ ನಾವು ಮೆಚ್ಚಬೇಕಾದದ್ದು. ಅವ್ರ ಹೆಸರು ಅವರೇ ಬರೆದಿರೋದಲ್ಲ, ಅಷ್ಟು ಸುಮ್ಮನೆ ತಮಾಷೆಗೆ ಹೇಳಿದ್ದು, ಅವರೇ ಬರೆದಿರೋದಲ್ಲ ಇದು. ಆ ನದಿಗೆ, ಬಾಹುದ ನದಿಗೆ ಹೋದ್ರು. ಅದನ್ನು ದಾಟಿದ. ಅಶೋಕೆ ವಿಮಲೆ ತೀರ್ಥೆ ಸ್ನಾತ್ವ ತರ್ಪ್ಯ ಚ ದೇವತಾ ತತ್ರ ವಾಸಾಯ ಶಯನೆ ಕೌಶೆ ಸುಖಮುವಾಸಃ. ಆಮೇಲೆ ಅಶೋಕ ಅಂತನ್ನುವ ಒಂದು ತೀರ್ಥ ಸಿಕ್ಕಿತು. ಅಲ್ಲಿ ಸ್ನಾನ ಮಾಡಿದ, ದೇವತಾ ತರ್ಪಣವನ್ನು ಕೊಟ್ಟ, ಮಲ್ಕೊಂಡ. ತಥೋ ರಾತ್ರ್ಯಾಂ ವ್ಯತೀತಾಯಾಂ ಪ್ರಾತರುತ್ಥಾಯ ಸದ್ವಿಜಃ ಸ್ನಾತ್ವಾ ಪ್ರಾದುಶ್ಚಕಾರಾಗ್ನಿಂ ಹುತ್ವಾ ಚೈವ ವಿಧಾನತಃ. ಆ ರಾತ್ರಿ ಕಳೆದ ಮೇಲೆ ಬೆಳಗ್ಗೆ ಎದ್ದು ಅಗ್ನಿಯನ್ನ ಪ್ರಾರ್ಥನೆ ಮಾಡಿ, ಅಗ್ನಿಯಲ್ಲಿ ದೇವರ ಸೇವೆಯನ್ನ ಮಾಡಿ, ರುದ್ರಾಣಿ ಕೂಪಮಾತಾದ್ಯ ಹರದೆ ತತ್ರ ಸಮಾಶ್ವಸತ್. ನಡ್ಕೊಂಡು ಹೋದ. ಮತ್ತೆ ಪಾರ್ವತಿ ಬಾವಿ ಬಂತು. ಆ ಪಾರ್ವತಿ ಬಾವಿಯಲ್ಲಿ ಇಳಿದು ಸಂಧ್ಯಾವಂದನಾದಿಗಳನ್ನು ಮಾಡಿ ಆ ರಾತ್ರಿ ಕಳೆದ. ಆಮೇಲೆ ಕೈಲಾಸಕ್ಕೆ ಹೋದ. ಸೋಪಶ್ಯತ್ ಕಾಂಚನದ್ವಾರಂ ಪುರಂ ದೀಪ್ತಮಿವ ಶ್ರಿಯ ಮಂದಾಕಿನೀಂ ಚ ನಳಿನೀಂ ಧನದಸ್ಯ ಮಹಾತ್ಮನಃ. ಆಮೇಲೆ ಅಲ್ಲಿ ಒಂದು ಪಟ್ಟಣ, ಆ ಪಟ್ಟಣ ಕುಬೇರನದ್ದು. ಅಥದೇ ರಾಕ್ಷಸಾಸ್ತರವೇ ಏತಾಂ ರಕ್ಷಂತಿ ಪದ್ಮಿನೀಂ ಅಭ್ಯುತ್ಥಿತಾ ಭೋಗವಂತಹ ಮಾಣಿಭದ್ರ ಪುರೋಗಮಾಹ. ಅಲ್ಲಿ ಅನೇಕ ಜನ ರಾಕ್ಷಸರು, ಯಕ್ಷರು ಎಲ್ಲ ಇದ್ರು. ಮಣಿಭದ್ರ ಅಂತ ಇವತ್ತಿಗೂ ಟಿಬೇಟಿನವರು ಮಣಿಪದ್ಮೆ ಹುಮ್ ಅಂತ ಅವ್ರ ನಮಸ್ಕಾರದ ಪದ್ಧತಿ. ಮಣಿಭದ್ರ ಅವ್ರ ದೇವತೆ ಇವತ್ತಿಗೂ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ದೊಡ್ಡ ತಾವರೆ ಕೊಳ. ಆ ತಾವರೆ ಕೊಳದಲ್ಲಿ ಮಣಿಮಂತ ಮೊದಲಾದವರೆಲ್ಲ ಕಾಪಿಟ್ಟುಕೊಂಡಿದ್ರು. ಭೀಷ್ಮಾಚಾರ ಕಾಲದಲ್ಲಿ ಇದಾಗಿತ್ತು. ಆದರೆ ಇವರು ಕಥೆಯನ್ನ ಹೇಳುವಷ್ಟೊತ್ತಿಗೆ ಅವ್ರು ಯಾರೂ ಇರಲಿಲ್ಲ. ಭೀಮಸೇನ ಸಾಯಿಸ್ಬಿಟ್ಟಿದ್ದ, ಮಣಿಮಂತ ಮೊದಲಾದವರನ್ನ ಸಾಯಿಸಿದ್ದ. ಆದರೆ ಇವ್ರು ಹೇಳ್ತಾ ಇರೋದು, ಆ ಅಷ್ಟಾವಕ್ರನಿಗೆ ಅವರು ಮಾವ ಆಗುವವನು ಹೇಳಿದ್ದು, ಹೋಗು ನೋಡು ಅಲ್ಲಿ ಇರ್ತಾರೆ ಅಂತ. ಇವ್ರು ನೋಡ್ಕೊಂಡು ಹೋದ. ಅಲ್ಲಿಂದ ಕ್ಲೋಸ್ಪೇಟೆಗೆ ಹೋಗು ಅಂತ ಹೇಳಿದ್ರು. ನಾವು ಕ್ಲೋಸ್ಪೇಟೆಗೆ ಹೋದೆವು ಅಂತ ನೀವು ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇರ್ತೀರ. ಈಗ ಅದು ಕ್ಲೋಸ್ಪೇಟೆ ಆಗಿರಲ್ಲ, ರಾಮನಗರ ಆಗೋಗಿದೆ. ಕ್ಲೋಸ್ ಅಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ, ಅವನು ಆ ಪೇಟೆಯನ್ನು ನಿರ್ಮಾಣ ಮಾಡಿದ್ದಂತೆ. ಅದಕ್ಕೆ ಕ್ಲೋಸ್ಪೇಟೆ ಅಂತ ಕರೀತಾ ಇದ್ರು. 50 ವರ್ಷದ ಹಿಂದೆ ರಾಮನಗರ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಕ್ಲೋಸ್ಪೇಟೆ ಅಂದ್ರೆ ಗೊತ್ತಾಗೋದು. ಹಾಗೆ ರಿಪ್ಪನ್ ಪೇಟೆ ಇದ್ದ ಹಾಗೆ. ಅವನು ಯಾವನೋ ಒಬ್ಬ ಮುಟ್ಟಾಳ ರಿಪ್ಪನ್, ಅವನ್ ಪೇಟೆ. ಹಾಗೆ ಕ್ಲೋಸ್ಪೇಟೆ. ನೀವು ಆ ಪುಸ್ತಕ ಓದ್ತಾ ಇರ್ಬೇಕಾದ್ರೆ ಇವಾಗ ಅದಿರಲ್ಲ, ಆದ್ರೆ ನೀವು ಆ ಜಾಗವನ್ನು ತಿಳ್ಕೊಳ್ಬೇಕಷ್ಟೆ. ಹಾಗೆ ಇದು ಆ ನಳಿನಿ ಅಂದ್ರೆ ತಾವರೆ ಕೊಳ.
ನಳಿನಿ ಅಂದ್ರೇನೆ ತಾವರೆ ಕೊಳ ಅಂತ. ಅಥವಾ ಪದ್ಮಿನಿ ಅಂದ್ರೇನೆ ತಾವರೆ ಕೊಳ. ಅದನ್ನು ರಕ್ಷಣೆ ಮಾಡ್ಕೊಂಡಿದ್ರು. ಅದನ್ನು ದಾಟ್ಕೊಂಡು ಹೋದ. ಸತಾನ್ ಪ್ರತ್ಯರ್ಚಯ ಮಾತಾ ರಾಕ್ಷಸಾನ್ ಭೀಮ ವಿಕ್ರಮಾನ್ ನಿವೇದಯ ತಮಾಂ ಕ್ಷಿಪ್ರಂ ಧನದ ಏತಿ ಚಾಬ್ರವೀತ್. ಇವನು ಹೋಗಿ ಕೇಳಿದ, ಅಷ್ಟಾವಕ್ರ ನಾನು ಬಂದಿದ್ದೇನೆ ಅಂತ ಕುಬೇರ ಮಹಾರಾಜರಿಗೆ ಹೇಳಿ ಅಂತಂದ. ಇವನು ಅವರನ್ನು ಗೌರವಿಸಿ, ರಾಕ್ಷಸಾಹ ಅಸೌ ವೈಶ್ರವಣೋ ರಾಜ ಸ್ವಯಮಾಯಾತಿ ತೇಂತಿಕಂ ವೇದಿತೋ ಭಗವಾನಸ್ಯ ಕಾರ್ಯಮಾಗಮನೆ ಚಯತ್. ಅವರು ಹೋದ್ರು, ಸೀದಾ ಹೋಗಿ ಮರಳಿ ಬಂದ್ರು. ಇಲ್ಲ, ಕುಬೇರ ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾನಂತೆ. ಬಂದಾಯ್ತು. ವೇದಿತೋ ಭಗವಾನಸ್ಯ ಕಾರ್ಯಮಾಗಮನೆ ಚಯತ್. ನಾವು ನಿಮ್ಮ ಬಗ್ಗೆ ಹೇಳಿದೆವು, ಹೀಗೆ ಬಂದಿದ್ದಾರೆ ಅಂತ. ಬರ್ತಾರಾಯ್. ಭೀಷ್ಮ ತಥೋ ವೈಶ್ರವಣೋಭ್ಯೇತ್ಯ ಅಷ್ಟಾವಕ್ರಮ ನಿಂದಿತಂ ವಿಧಿವತ್ ಕುಶಲಂ ಪೃಷ್ಟ್ವಾ ತಥೋ ಬ್ರಾಹ್ಮಣಮಬ್ರವೀತ್. ಆಮೇಲೆ ಕುಬೇರ ಬಂದ. ಕುಬೇರ ಬಂದು ಬ್ರಾಹ್ಮಣನಿಗೆ ಕೇಳಿದ. ಆ ಬ್ರಾಹ್ಮಣನಿಗೆ ಅಂದ್ರೆ ಅಷ್ಟಾವಕ್ರನಿಗೆ, ಸುಖಂ ಪ್ರಾಪ್ತೋ ಭವಾನ್ ಕಿಂ ಸ್ವಿತ್ ಕಿಂ ವಾ ಮತ್ತಶ್ಚಿಕೀರ್ಷಸಿ ಬ್ರೂಹಿ ಸರ್ವಂ ಕರಿಷ್ಯಾಮಿ ಯನ್ಮಾಂ ತ್ವಂ ವಕ್ಷಸೆ ದ್ವಿಜಾ. ಸುಖವಾಗಿ ಬಂದಿರೇ? ದಾರಿಯಲ್ಲೇನು ತೊಂದರೆ ಆಗಲಿಲ್ವೇ? ನೀವೇನ್ ಬೇಕು ಹೇಳಿ, ನಾನು ಎಲ್ಲವನ್ನ ಮಾಡ್ತೇನೆ. ಭವನಂ ಪ್ರವಿಶತ್ವಂ ಮೇ ಯಥಾ ಕಾಮಂ ದ್ವಿಜೋತ್ತಮ ಸತ್ಕೃತಃ ಕೃತಕಾರ್ಯಶ್ಚ ಭವಾನ್ ಯಾಸ್ಯತ್ಯ ವಿಘ್ನತಃ. ನೀವು ಮನೆ ಒಳಗಡೆ ಬರಬೇಕು. ನಮ್ಮ ಮನೆ ಒಳಗಡೆ ಬಂದು ಸತ್ಕಾರವನ್ನು ಸ್ವೀಕರಿಸಿ ಆಮೇಲೆ ನೀವು ತೆರಳಬಹುದು. ಪ್ರಾವಿಶದ್ಭವನಂ ತ್ವಂ ಸಹ ಗೃಹೀತ್ವಾ ತಂ ದ್ವಿಜೋತ್ತಮಂ ಆಸನಂ ತ್ವಂ ದದೌ ಚೈವ ಪಾದ್ಯಮರ್ಘ್ಯಂ ತಥೈವ ಚ. ಮನೆಯ ಒಳಗಡೆ ಹೊಕ್ಕು ಆ ಬ್ರಾಹ್ಮಣ ಕುಳಿತ. ಆಸನವನ್ನು, ಪಾದ್ಯವನ್ನು, ಅರ್ಘ್ಯವನ್ನು ಎಲ್ಲವನ್ನ ಕೊಟ್ಟಾಯಿತು. ಆಮೇಲೆ ಬ್ರಾಹ್ಮಣನನ್ನ ಒಂದು ಆಸನದಲ್ಲಿ ಕೂಡಿಸಿ ಉಳಿದವರೆಲ್ಲರೂ ಕೂತಾಗ ಎಲ್ಲರ ಎದುರು ಕುಬೇರ ಕೇಳಿದ, ಭವಚ್ಛಂದಂ ತಮಾಜ್ಞಾಯ ನೃತ್ಯೇರನ್ ಪುಂಶ್ಚಲೀರ್ಯ ಆತಿಥ್ಯಂ ಪರಮಂ ಕಾರ್ಯಂ ಶುಶ್ರೂಷಾ ಭವತಸ್ತಥಾ. ಕುಬೇರ ಹೇಳಿದ, ನೀವು ಅನುಮತಿಸುವುದಾದರೆ ನಮ್ಮಲ್ಲಿಯೇ ಹೆಣ್ಣು ಮಕ್ಕಳು ನರ್ತನ ಮಾಡ್ತಾರೆ. ಆ ನರ್ತನವನ್ನು ನೋಡಿ ನೀವು ಖುಷಿಯನ್ನ ಅನುಭವಿಸಬಹುದು. ಅಥಾಪ್ಸರಾ ಮಿಶ್ರಕೇಶಿ ರಂಭಾ ಚೈವೋರ್ವಶಿ ತಥಾ ಅಲಂಬುಸಾ ಘೃತಾಚಿ ಚ ಚಿತ್ರಾ ಚಿತ್ರಾಂಗದ ಶುಚಿ. ಆಮೇಲೆ ಮಿಶ್ರಕೇಶಿ, ರಂಭಾ, ಉರ್ವಶಿ, ಅಲಂಬುಸಾ, ಘೃತಾಚಿ, ಚಿತ್ರಾಂಗದ, ಚಿತ್ರ, ಮನೋಹರ, ಸುಕೇಶಿ, ಸುಮುಖಿ, ಹಾಸಿನಿ, ವಿದ್ಯುತ್ ಪ್ರಭಾ, ಶಮಾ, ದಾಂತ, ರತಿ, ರತಾನ ಇವರೆಲ್ಲರೂ ಕೂಡ ನರ್ತನ ಮಾಡಿದರಂತೆ. ಅವಾದಯನಶ್ಚ ಗಂಧರ್ವಾಹ, ಗಂಧರ್ವರು ವಾದ್ಯಗಳನ್ನ ನುಡಿಸಿದರು. ಅಥ ಪ್ರವೃತ್ತೆ ಗಾಂಧರ್ವೇ ದಿವ್ಯೇ ತರ್ಷಿರುಪಾತ್ ಉಪಾವಸತ್ ದಿವ್ಯಂ ಸಂವತ್ಸರಂ ತತ್ರ ಅರಮದ್ವೈ ಮಹಾತಪಾಹ. ಅಷ್ಟಾವಕ್ರನಿಗೆ ಯಾಕೆ ಬಂದಿದ್ದೀನಿ ಅಂತಾನೆ ಮರ್ತೋಗುವಷ್ಟು 1 ವರ್ಷ ಕಾಲ ಅಲ್ಲೇ ಇದ್ಬಿಟ್ಟ ಅವನು. ಆ ನರ್ತನವನ್ನು ನೋಡಿಕೊಂಡು ಆನಂದವನ್ನು ಅನುಭವಿಸ್ತಾ, ಕಲೆಯ ಸೆಳೆತವೇನು ಸಾಮಾನ್ಯವೇ, ಋಷಿಗೂ ಅಷ್ಟೆ. ಅದಕ್ಕೆ ಯತಿಗಳೇ ಮೊದಲಾದವರಿಗೆ ಕಲೆಯಲ್ಲಿ ಪ್ರವೇಶ ಇಲ್ಲ. ಸಂಗೀತ ಅವೆಲ್ಲ ನಿಷಿದ್ಧ. ತಥೋ ಇವನು ಸನ್ಯಾಸಿ ಅಲ್ಲ, ಇವನು ಅಷ್ಟಾವಕ್ರ, ಮದುವೆ ಆಗ್ಬೇಕಿರೋನು. ತಥೋ ವೈಶ್ರವಣೋ ರಾಜ ಭಗವಂತಮುವಾಚ. ಈ ಬ್ರಾಹ್ಮಣ ಹೋಗ್ತಾನೆ ಇಲ್ಲ ಅಂತ ಕುಬೇರನೇ
ಎಚ್ಚರಿಕೆ ಕೊಟ್ಟ. ಏನು? ಸಾಗ್ರಸ್ಸಂವತ್ಸರೋ ಯಾತಃ ತವ ವಿಪ್ರೇಹ ಪಶ್ಯತಃ ಹಾರ್ಯಯಂ ವಿಷಯೋ ಬ್ರಹ್ಮನ್ ಗಾಂಧರ್ವೋ ನಾಮ ನಾಮತಃ. ಅಯ್ಯೋ, 1 ವರ್ಷನೇ ಕಳೆದೋಯ್ತಲ್ರಿ, 1 ವರ್ಷಕ್ಕಿಂತ ಜಾಸ್ತಿ ಕಳಿತಯ್ಯ ಬ್ರಾಹ್ಮಣನೇ. ಹಾರ್ಯಯಂ ವಿಷಯೋ ಬ್ರಹ್ಮನ್ ಗಾಂಧರ್ವೋ ನಾಮ ನಾಮತಃ. ಸಂಗೀತ, ನಾಟ್ಯ, ನಾಟಕ ಇವುಗಳೆಲ್ಲ ಸಮಯ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ ನಿಜವಾದ್ದಾಗಿದ್ರೆ. ಶುದ್ಧವಾದ ರಸ ಇತ್ತು ಅಂತಂದ್ರೆ ಪದೇ ಪದೇ ಹಿಂಗೆ ಟೈಮ್ ನೋಡ್ಕೋತಾ ಇರಲ್ಲ. ಇವಾಗ ಎಷ್ಟರ ಮಟ್ಟಿಗೆ ಅದರ ಅಭ್ಯಾಸ ಆಗೋಗಿದೆ ಅಂತಂದರೆ, ಅಲ್ಲಿ ಫಿಲಮ್ ನೋಡ್ತಾ ಇರ್ತಾರೆ, ಕಂಪ್ಯೂಟರ್ ಇಟ್ಕೊಂಡು ಟೈಪ್ ಮಾಡ್ತಾ ಇರ್ತಾರೆ. ಇಂಥ ದುರವಸ್ಥೆ. ಇದಕ್ಕೇನು ಹೇಳಬೇಕು? ಅದರಲ್ಲಿ ರಸ ಇಲ್ಲ ಅನ್ನೋಣವೇ, ಇವ್ರಿಗೆ ರಾಸಿಕ್ಯ ಹೋಯಿತು ಅನ್ನೋಣವೇ, ಏನೋ ಒಂದು. ಆದರೆ ಶುದ್ಧ ಗಾಂಧರ್ವ, ಶುದ್ಧ ಸಂಗೀತ ಅನ್ನೋದೇನಿದೆ, ಆ ಸಂಗೀತ ಕಣ್ಣು ಮುಚ್ಕೊಂಡು ಆಸ್ವಾದನೆ ಮಾಡ್ತಾ ಇದ್ದರೆ ಸಮಯಗಳು ಕಳೆದಿದ್ದೇ ಗೊತ್ತಾಗಲ್ಲ. ಆ ಶುದ್ಧ ಸಂಗೀತವನ್ನು ಅನುಭವಿಸಬೇಕಾದ್ರೆ ಒಂದು ಸ್ವಲ್ಪ ಎತ್ತರ ಬೇಕು. ಜನಪ್ರಿಯವಾದದ್ದು ನಮಗೆ ಬೇಗ ಸರಳವಾದ ಮಟ್ಟುಗಳೊಂದಿಗೆ ಕೂಡಿರುತ್ತೆ. ಸರಳವಾದ ಶೈಲಿ, ಯಾರೂ ಹಾಡಬಹುದಾದ ಶೈಲಿ. ಈ ಫಿಲಮ್ ಹಾಡುಗಳು ಬರ್ತಾವಲ್ಲ, ಎಲ್ಲ ರಾಗವನ್ನು ಡೈಲ್ಯೂಟ್ ಮಾಡಿಬಿಟ್ಟಿರತ್ತದು. ಫಿಲಮ್ ಹಾಡಿನ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಪ್ರತಿಯೊಂದು ಹಾಡನ್ನು ಡೈಲ್ಯೂಟ್ ಮಾಡಿಬಿಟ್ಟಿರುತ್ತೆ, ಪ್ರತಿಯೊಂದು ರಾಗವನ್ನು. ಸಾಹಿತ್ಯ ಅಂತೂ ಬೇಕಾಗೇ ಇಲ್ಲ. ಸಾಹಿತ್ಯ ಮತ್ತು ಗೀತೆ ಎರಡೂ ಕೂಡ ಕೂಡಿದರೆ ಅದು ಎಂಥ ಸೊಗಸು ಅಂದರೆ, ಅದರಲ್ಲೇ ಅರ್ಥ ಆಗಿಬಿಡುತ್ತೆ ಮನಸ್ಸು. ಅದನ್ನೆಲ್ಲ ಅಭಿಪ್ರಾಯ ಇಟ್ಟುಕೊಂಡು ಕುಬೇರ ಹೇಳ್ತಾನೆ, ಹಾರ್ಯಯಂ. ಈ ಕುಬೇರನಿಗೆ ಟೆಕ್ನಿಕಲಿ ಅಷ್ಟೊಂದು ಬೇಡ, ಇವನಿಗೆ ಸಾಹಿತ್ಯ. ಹಾರ್ಯಯಂ ವಿಷಯೋ ಬ್ರಹ್ಮನ್ ಗಾಂಧರ್ವೋ ನಾಮ ನಾಮತಃ. ಆ ಗಂಧರ್ವ ಸಂಗೀತ ಅಂತನ್ನೋದು ಸಾಹಿತ್ಯ, ಶುದ್ಧವಾದ ಭಾವ, ಆ ರಾಗ ಸಂಚಾರ, ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವಗಳ ವಿಲಾಸ, ಈ ಸೊಗಸುಗಳು, ಮನೋಧರ್ಮದ ವಿಸ್ತಾರ, ವಿಕಾಸ, ಇವುಗಳೆಲ್ಲ ಕೂಡಿಕೊಂಡಿದ್ರೆ ಆನಂದವಾಗಿರುತ್ತೆ. ಇದೆಲ್ಲ ಆಸ್ವಾದನೆ ಮಾಡುವ ಪಕ್ವತೆ ಇದ್ರೆ ಮನಸ್ಸಿಗೆ. ಇಲ್ಲಾಂದ್ರೆ ಈ ಶುದ್ಧವಾದ ಸಂಗೀತ ತಗೊಂಡು ಹೋಗಿಟ್ರೆ ಆನೆ ಮುಂದೆ, ಇದು ಒಂಟೆ ಮುಂದೆ ಬಾಳೆಹಣ್ಣಿಟ್ಟಾಗಿರುತ್ತೆ. ಅದರಿಂದ ಛಂದತೋ ವರ್ತತಾಂ ವಿಪ್ರ ಯಥಾ ವದತು ಮಾ ಭವಾನ್. ಅಲ್ಲ, ನಿನ್ನನ್ನು ಎಚ್ಚರಿಸ್ತಾ ಇರೋದೇ ವಿನಃ ಈಗಲೇ ಇಲ್ಲಿಂದ ತೊಲಗಲಿ ಅಂತಲ್ಲ. ನಿಮ್ಮಿಷ್ಟ ಬಂದಷ್ಟು ಇರಬಹುದು. ಅತಿಥಿ ಪೂಜನೀಯಸ್ತ್ವಂ ಇದಂಚ ಭವತೋ ಗೃಹಂ ಸರ್ವಮಾಜ್ಞಾಪ್ಯತಾಮಾಚು ಪರವಂತೋ ವಯಂ ಸ್ಥಿತಿ. ಅತಿಥಿಯನ್ನು ಪೂಜಿಸಬೇಕು. ಇದು ನಿಮ್ಮ ಮನೆ, ಅದರಿಂದಾಗಿ ನೀವು ಇಲ್ಲಿರಬಹುದು. ಪರವಂತೋ ವಯಂ, ನೀವು ಹೇಳಿದಾಗ ನಾವು ಕೇಳ್ತೀವಿ ಇಂದ. ಅಥ ವೈಶ್ರವಣಂ ಪ್ರೀತಃ ಭಗವಾನ್ ಪ್ರತ್ಯಭಾಚತ ಅರ್ಚಿತೋಸ್ಮಿ ಯಥಾ ನ್ಯಾಯಂ ಗಮಿಷ್ಯಾಮಿ ಯತ್ ಧನೇಶ್ವರ. ಅದಕ್ಕೆ ಅಷ್ಟಾವಕ್ರ ಹೇಳಿದ, ಇಲ್ಲ, ಅರ್ಚಿತನಾಗಿದ್ದೇನೆ, ನಿಮ್ಮ ಪೂಜೆಯಲ್ಲಿ ಯಾವ ಲೋಪವೂ ಇಲ್ಲ, ನಾನು ಇದನ್ನು ರೈಟ್ ಸ್ಪಿರಿಟಲ್ಲೇ ತಗೊಂಡಿದ್ದೀನಿ. ಗಮಿಷ್ಯಾಮಿ ಧನೇಶ್ವರ, ನಾನು ಹೊರಡುತ್ತೇನೆ. ಪ್ರೀತೋಸ್ಮಿ ಸದೃಶಂ ಚೈತತ್ ತವ ತರವಂ ಧನೇಶ್ವರ ತವ ಪ್ರಸಾದಾತ್ ಭಗವಾನ್ ಮಹರ್ಷಿಶ್ಚ ಮಹಾತ್ಮನಃ ನಿಯೋಗಾದದ್ಯಮಯಾಸ್ಯಾಮಿ ವೃದ್ಧಿಮಾನ್ ಭವಾ. ನಾನು ಪ್ರೀತನಾಗಿದ್ದೇನೆ. ನೀನು ಈಗ ಹೇಳಿದ್ದು ಯೋಗ್ಯವೇ ಆಗಿದೆ. ಯಾವುದೋ ಕೆಲಸಕ್ಕೆ ಅಂತ ಬಂದು ಆ ಕೆಲಸವನ್ನೇ ಮರೆತು ಬೆಪ್ರು ಥರ ಕೂತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಚೆನ್ನ. ಆ ಸಮಯದ ಪರಿಜ್ಞಾನ ಇಟ್ಕೊಂಡು ಹೋಗ್ತಾ ಇರಬೇಕು. ನಾನೀಗ ಅದಾಯಿತು, ಹೊರಡುತ್ತೇನೆ. ಮತ್ತೆ ನನಗೆ ಪೂಜ್ಯನಾದ ಆ ಋಷಿಯ ಒಂದು ಆದೇಶ ಇದೆ. ಅಥ ನಿಷ್ಕ್ರಮ್ಯ ಭಗವಾನ್ ಪ್ರಯಯ ಉತ್ತರಾಮುಖ
ಕೈಲಾಸೆ ಶಂಕರಾವಾಸಂ ಅಭಿವೀಕ್ಷ ಪ್ರಣಮ್ಯ ಚ. ಆಮೇಲೆ ಅಲ್ಲಿಂದ ಉತ್ತರ ದಿಕ್ಕಿಗೆ ಹೊರಟ. ಶಂಕರ ಇರುವ ಕೈಲಾಸವನ್ನು ಕಂಡ. ಗೌರೀಚಂ ಶಂಕರಂ ದಾಂತಂ ಶರಣಾಗತ ವತ್ಸಲಂ ಗಂಗಾಧರಂ ಗೋಪತಿಗಂ ಗಣಾವೃತಮಕಲ್ಮಚಂ. ಗೌರೀಶಂ ಪಾರ್ವತಿಯ ಒಡೆಯನಾದ ಶರಣಾಗತ ವತ್ಸಲಂ ಮೊರೆಹೊಕ್ಕವರನ್ನ ಪ್ರೀತಿಸುವ, ಗಂಗೆಯನ್ನ ಹೊತ್ತ, ಗೋಪತಿಗಂ ಎತ್ತಿನ ಮೇಲೇರಿದ, ಗಣಾವೃತ ಮಕಲ್ಮಚಂ ಎಲ್ಲ ಗಣಗಳಿಂದ ಕೂಡಿರುವ ಆ ಶಿವನನ್ನ ಕಂಡ. ಕೈಲಾತಂ ಮಂದರಂ ಹೈಮಂ ಸರ್ವಾನ್ ಅನುಚಚಾರಃ. ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಹೋದ. ಕೈಲಾಸ ಮಂದರ ಎಲ್ಲವನ್ನು ತಿರುಗಾಡಿ ತಾನತೀತ್ಯ ಮಹಾಶೈಲಾನ್ ಕೈಲಾಸಸ್ಥಾನಮುತ್ತಮಂ ಪ್ರದಕ್ಷಿಣಂ ತತಶ್ಚಕ್ರೆ ಪ್ರಯತಶಿರಸಾನಮನ್. ಆಮೇಲೆ ಆರಾಮವಾಗಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ. ಧರಣೀಂ ಅವತೀರ್ಯಾಥ ಪೂತಾತ್ಮಾ ಸತದಾಭವತ್ ಸತಂ ಪ್ರದಕ್ಷಿಣಂ ಕೃತ್ವಾ ನಿರ್ಯಾತಶ್ಚೋತ್ತರಾಮುಖಃ ಸಮೇನ ಭೂಮಿ ಭಾಗೇನ ಯಯೌ ಪ್ರೀತಿ ಪುರಸ್ಕೃತಃ. ಆಮೇಲೆ ಪರ್ವತವನ್ನೆಲ್ಲ ಮೇಲ್ಗಡೆ ಹತ್ತಿ ಸುತ್ತಿ ಮತ್ತೆ ಕೆಳಗಡೆ ಇಳಿದು ಸಮವಾದ ಜಾಗ ಸಿಕ್ಕುವ ತನಕ ಇಳಿದ. ಸಮವಾದ ಜಾಗ ಸಿಕ್ಕಾದ ಮೇಲೆ ಆ ಫ್ಲಾಟ್ ಆಗಿರುವ ಜಾಗದಲ್ಲಿ ನಡ್ಕೊಂಡು ಹೋದ. ತಥೋ ಪರಂ ಮನೋದ್ದೇತಂ ರಮಣೀಯಮಪಶ್ಯತ ಸರ್ವರ್ತು ಫಲಕೈರ್ವೃಕ್ಷೈ ಪಕ್ಷಿಭಿಶ್ಚಾಭಿಸಂವೃತಂ. ಆಮೇಲೆ ಹೋಗ್ತಾ 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 ಅಲ್ಲಿ ಅತ್ಯಂತ ಚಂದದ ಕಾಡು ಅದನ್ನು ನೋಡಿದ. ತತ್ರಾಶ್ರಮ ಪದಂ ದಿವ್ಯಂ ದದರಚ ಭಗವಾನಥ ಶೈಲಾಂಶ್ಚ ವಿವಿಧಾಕಾರಾನ್ ಕಾಂಚನೋದ್ಭೂಷಣಾನಥ. ಅಲ್ಲಿ ಶ್ರೇಷ್ಠವಾದ ಆಸನ ಆಶ್ರಮವನ್ನು ನೋಡಿದ. ಚಂದದ ಬೆಟ್ಟಗಳನ್ನು ನೋಡಿದ. ಮಣಿಭೂಮೋ ನಿವಿಷ್ಟಾಶ್ಚ ಪುಷ್ಕರಿಣ್ಯಸ್ತಥೈವ ಚ ಅನ್ಯಾನ್ಯಪಿ ಚ ರಮ್ಯಾಣಿ ದದರಚ ಸುಬಹುನ್ಯಥಾ. ಆಮೇಲೆ ಅಲ್ಲಿರುವ ಪುಷ್ಕರಿಣಿಗಳನ್ನು ನೋಡಿದ. ಒಂದು ಅದ್ಭುತವಾದ ಮನೆಯನ್ನು ನೋಡಿದ. ಎಷ್ಟು ಅದ್ಭುತ ಅಂದರೆ ಕುಬೇರನ ಮನೆಗಿಂತ ತೊಗತಾಗಿತ್ತು. ಮಹಾಂತೋ ಯತ್ರ ವಿವಿಧಾ ಕಾಂಚನ ಪರ್ವತೋತ್ತಮಾ. ಎಲ್ಲ ಸುಂದರವಾದ ರಮ್ಯವಾದ ವಿಮಾನಗಳು ಅಲ್ಲಿ ನಿಂತಿದ್ವು. ಮಂದಾಕಿನಿ ನದಿ ಅಲ್ಲೇ ಇತ್ತು. ಸ್ವಯಂ ಪ್ರಭವಾದ ಮಣಿ ಮೇಲ್ಗಡೆನೆ ಸಿಗ್ತಾ ಇದೆ. ಮಣಿಗೆಯನ್ನು ಹುಡುಕ್ಬೇಕಾಗಿಲ್ಲ. ಎಲ್ಲೋ ಅಗೆದು ತೆಗೆದು ಏನು ಮಾಡಬೇಕಾಗಿಲ್ಲ. ಅಷ್ಟು ಮೇಲ್ಗಡೆಯೇ ಎಲ್ಲ ಅಮೂಲ್ಯವಾದ ಮಣಿಗಳೆಲ್ಲ ಸಿಗುತ್ತಾ ಇದೆ. ತಥೋ ಭವತ್ತಸ್ಯ ಚಿಂತಾ ತ್ವಮೇ ವಾಸೋ ಭವೇದಿತಿ ಅಥ ದ್ವಾರಂ ತಮಭಿವಿತೋ ಗತ್ವಾ ಸ್ಥಿತ್ವಾ ತಥೋ ಬ್ರವೀತ್. ಯಾರ ಮನೆ ಗೊತ್ತಿಲ್ಲ, ಯಾರ ಸಂಚಾರವೂ ಈಗ ಸದ್ಯಕ್ಕೆ ತೋರ್ತಾ ಇಲ್ಲ. ಸೀದಾ ಬಾಗಿಲಿನ ಮುಂದೆ ನಿಂತುಕೊಂಡ. ನಾನು ಅತಿಥಿ ಬಂದಿದ್ದೇನೆ, ಒಳಗಡೆ ಕರೆಯಬಹುದು ಅಂದ. ಅತಿಥಿಂ ಮಾಮನು ಪ್ರಾಪ್ತಂ ಅನುಜಾನಂತು ಯತ್ರತೆ ಅಥ ಕನ್ಯಾ ಪರಿವೃತ ಗೃಹಾತ್ ತಸ್ಮಾದ್ವಿನಿಸೃತಾ ನಾನಾ ರೂಪಾ ಸಪ್ತ ವಿಭೋ ಕನ್ಯಾಸ್ತತ್ರ ಮನೋಹರಾ. ಇವನು ಹೇಳಿದಾಗ 7 ಜನ ಕನ್ಯೆಯರು ಹೊರಗಡೆ ಬಂದ್ರು. ಯಾಂ ಯಾಮ ಪಶ್ಚತ್ ಕನ್ಯಾಂ ಸಹ ಸಾ ಸಾ ತಸ್ಯ ಮನೋಹರತ್ ನಾಶಕ್ನುವದ್ಧಾರಯಿತುಂ ಮನಃ ಅಥಾಸ್ಯಾವಸೀದತಿ. ಯಾರ್ಯಾರು ನೋಡಿದ್ರು ಅವಳು ಚಂದ ಅಂತ ಅನ್ನಿಸ್ತಾ ಇದೆ. ಅಲ್ಲಿಯೇ ಮನಸ್ಸು ತೊಡಗಿತು. ತಥೋ ಧೃತಿ ಸಮುತ್ಪನ್ನ ತಸ್ಯ ವಿಪ್ರಸ್ಯ ಧೀಮತಃ ಅಥ ತಂ ಪ್ರಮದಾಪ್ರಾಹು ಭಗವಾನ್ ಪ್ರವಿಶತ್ವಿತಿ. ಆಮೇಲೆ ಕಷ್ಟಪಟ್ಟು ತನ್ನನ್ನು ನಿಗ್ರಹ ಮಾಡಿಕೊಂಡ ಅವನು ಇವನ ಮನಸ್ಸಿನ ತಳಮಳಗಳನ್ನ ಕಶ್ಮಲಗಳನ್ನ ನೋಡ್ತಾ ಇದ್ರು ಅವರು.
ಇವನೇನು ಮಾಡಿದ, ಒಂದು ಸ್ವಲ್ಪ ಹೊತ್ತಾದ ಮೇಲೆ ತನ್ನನ್ನು ನಿಗ್ರಹಿಸಿಕೊಂಡು ಪರವಶತೆಯನ್ನು ನೀಗಿಕೊಂಡು ಈ ಲೋಕಕ್ಕೆ ಬಂದು ನಿಂತ. ಆಗ ಅವರು ಮಾತನಾಡಿಸಿದ್ರು, ಭಗವಾನ್ ಪ್ರವಿಶತ್ವಿತಿ, ಪೂಜ್ಯರೇ ತಾವು ಪ್ರವೇಶ ಮಾಡಬೇಕು ಅಂತ. ಅಥ ತಾಸಾಂ ಸ್ವರೂಪೇಣ ತಶ್ಚೈವ ಭವನಶ್ಚ ಚ ಕೌತೂಹಲತಮಾವಿಷ್ಟಃ ಪ್ರವಿವೇಚ ಗೃಹಂ ದ್ವಿಜಃ. ಆಮೇಲೆ ಆ ಮನೆಯ ಒಳಗಡೆ ಪ್ರವೇಶ ಮಾಡಿದ. ಈ ಅತ್ಯಂತ ಚಲುವೆಯರಾದ ಯುವತಿಯರು ಅದರಿಂದಾಚೆ ಒಬ್ಬಳನ್ನು ನೋಡಿದ. ತತ್ರ ಪಶ್ಯಜ್ಜರಾಯುಕ್ತಾಂ ವಿರಜೋಂಬರಧಾರಿಣೀಂ ವೃದ್ಧಾಂ ಪರ್ಯಂಕ ಆಸೀನಾಂ ಸರ್ವಾಭರಣಭೂಷಿತಾಂ. ಅಲ್ಲಿ ಅತ್ಯಂತ ಮುಪ್ಪು ಅಡರಿದ, ಅತ್ಯಂತ ವಯಸ್ಸಾದ ವಿರಜೋಂಬರಧಾರಿಣೀಂ, ಒಂದು ಚೂರೂ ಕೊಳೆಯಿರದ ಬಟ್ಟೆಯನ್ನು ತೊಟ್ಟ, ವೃದ್ಧಾಂ ಪರ್ಯಂಕ ಆಸೀನಾಂ, ಬಿಳಿಯಾದ ಹಾಸಿಗೆಯಲ್ಲಿ ಕುಳಿತ, ಎಲ್ಲ ಆಭರಣಗಳಿಂದ ಕಂಗೊಳಿಸುವ ಅತ್ಯಂತ ವೃದ್ಧೆಯೊಬ್ಬಳನ್ನ ಕಂಡ. ಸ್ವಸ್ತಿ ಚಾಸ್ತ್ವಿತಿತೇನೋಕ್ತ ಸಾ ಚ ಸ್ತ್ರೀ ಸ್ಮಾ ವದದ್ಯಥಾ ಪ್ರತ್ಯುತ್ಥಾಯ ಚ ತಂ ವಿಪ್ರಂ ಆಸ್ಯತಾಂ ಇತ್ಯುವಾಚಃ. ಆ ವರ್ಚಸ್ವಿನಿಯಾದ ವೃದ್ಧೆ ಇವನನ್ನು ನೋಡಿದ ಕೂಡಲೇ ಎದ್ದು ನಿಂತು, ಸ್ವಸ್ತಿ ಚಾಸ್ತು, ಒಳಿತಾಗಲಿ ನಿನಗೆ, ಆಸ್ಯತಾಂ, ಕುಳಿತುಕೋ ಅಂದ್ಲಂತೆ. ಸರ್ವಾಸ್ವಾನಾಲಯಾನ್ಯಾಂತು ಏಕಾ ಮಾಮುಪತಿಷ್ಠತು ಸುಪ್ರಜ್ಞಾನ ಸುಪ್ರಚಾಂತ ಶೇಷ ಗಚ್ಚಂತು ಚಂದತಃ. ಆಮೇಲೆ ಅಷ್ಟಾವಕ್ರ ಅಷ್ಟು ಹೊತ್ತಿಗೆ ಪೂರ್ತಿ ಎಚ್ಚರವನ್ನು ಹೊಂದಿದ್ದ. ಅವನೇನು ಮಾಡಿದ, ನೋಡಿದ ಸುತ್ತ, ನೋಡಿ ನೀವೆಲ್ಲ ಯಾಕೆ, ನಿಮ್ಮ ಮನೆಗೆ ಹೋಗಬಹುದು ಅಂತ ಆ 7 ಜನ ಹುಡುಗಿಯರಿಗೆ ಹೇಳಿದ. ನಾನು ಇವಳ ಹತ್ರ ಮಾತನಾಡಬೇಕು ಅಂತ ಬಂದಿದ್ದೇನೆ, ಈ ವೃದ್ಧೆಯ ಹತ್ತಿರ ಮಾತನಾಡಬೇಕು ಅಂತ ಬಂದಿದ್ದೇನೆ. ನೀವೆಲ್ಲ ಇರಬಹುದು, ಇರಬಾರದು ಅಂತಲ್ಲ, ಆದರೆ ನಿಮ್ಮ ಹತ್ರ ಮಾತನಾಡಿ ನನಗೇನೂ ಇಲ್ಲ. ಆದೇಶ ಹೇಗೆ ಬಂದಿದೆ, ನಾನು ಪ್ರೀತಿಸಿದ ಹುಡುಗಿಯ ಅಪ್ಪ ಹೋಗಿ ಮಾತಾಡಿಸಿಕೊಂಡು ಬಾ ಅಂತ ಹೇಳಿದ್ದು ಯಾರನ್ನ? ಇವಳನ್ನ. ಈ ವೃದ್ಧೆಯನ್ನ ಮಾತನಾಡಿಸಿಕೊಂಡು ಬಾ ಅಂತ ಹೇಳಿದ್ದು. ಅದರಿಂದಾಗಿ ನಾನು ನಿಮ್ಮ ಜೊತೆ ಮಾತನಾಡಿ ಆಗಬೇಕಾದದ್ದೇನೂ ಇಲ್ಲ, ನೀವು ಹೋಗಬಹುದು ಅಂದ. ತತ ಪ್ರದಕ್ಷಿಣೀಕೃತ್ಯ ಕನ್ಯಾಸ್ತಾಸ್ತಂ ಋಷಿಂ ತದಾ ನಿರಾಕ್ರಾಮನ್ ಗೃಹಾತ್ ತಸ್ಮಾತ್ ಸಾ ವೃದ್ಧ ಚಾಥ ತಿಷ್ಠತಿ. ಆ ಕನ್ಯೆಯರೆಲ್ಲ ಪ್ರದಕ್ಷಿಣೆ ಮಾಡಿ ಆ ಕನ್ಯೆಗೆ, ಋಷಿಗೂ ಆ ವೃದ್ಧ ಕನ್ಯಾ ಅಂತಂದ್ರೆ ಮದುವೆ ಆಗದೇ ಇದ್ದವಳು ಅಂತ ಏನು ಅರ್ಥ ಅಲ್ಲ, ಕನಿ ದೀಪ್ತವು ಅಂತ, ಹೊಳೆಯುವವಳು ಅಂತ. ಮದುವೆ ಆದ್ಮೇಲೆ ಹೊಳಪು ಕಳ್ಕೋತಾರೆ ಅಂತ ಇವ್ರಿಗೆಲ್ಲ ಅನ್ಸಿರುತ್ತೋ ಏನೋ, ಅದಕ್ಕೆ ಕನ್ಯಾ ಇರಲ್ಲ. ವಾಸ್ತವವಾಗಿ ಕನ್ಯಾ ಅಂತ ಹೇಳಿದ್ರೆ ಕನಿ ದೀಪ್ತ, ಹೊಳೆಯುವವಳು ಅಂತ. ಅಥವಾ ತಂದೆ ನೋಡ್ಕೊಂಡ್ ಬಗೆ, ಗಂಡ ನೋಡ್ಕೊಂಡ್ ಬಗೆ ಅಂತ ಎರಡಿರಬಹುದು. ತಂದೆ ನೋಡ್ಕೊಂಡಾಗ ಹೊಳಿತಾ ಇರ್ತಾಳೆ, ಗಂಡ ನೋಡ್ಕೊಂಡಾಗ ಬಾಡಿ ಹೋಗಿರ್ತಾಳೆ ಅಂತಲೂ ಇರಬಹುದು. ಆದರೆ ಕನ್ಯಾ ಅನ್ನೋ ಶಬ್ದಕ್ಕೆ ಮದುವೆ ಆದವಳು ಅಥವಾ ಆಗದವಳು ಯಾವ ಅರ್ಥವೂ ಇಲ್ಲ. ಕನ್ಯಾ ಅಂತನ್ನೋದಕ್ಕೆ ಹೊಳೆಯುವ ಹುಡುಗಿ ಅಷ್ಟೇ. ಮದುವೆ ಆದ್ಮೇಲೆ ಹೊಳಿತಾ ಇರ್ಬೋದು, ಅದೇನಿಲ್ಲ. ಅವಳ ಮನಸ್ಸಿನ ಉಲ್ಲಾಸದ ಮೇಲೆ ಡಿಪೆಂಡ್. ಮನಸ್ಸಿನ ಉಲ್ಲಾಸ, ಅಂತಿಮವಾಗಿ ಮನಸ್ಸಿನ ಉಲ್ಲಾಸ ಇರುವಂಥದ್ದು. ಅದರಿಂದ ಆ ವೃದ್ಧ ಕನ್ಯೆ ಅಂತ ಹೇಳ್ತಾರೆ. ಆ ವೃದ್ಧ ಕನ್ಯೆ ಇದ್ಲು, ಕುಳಿತುಕೋ ಅಂತ ಹೇಳಿ ಹಾಸಿಗೆಯ ಮೇಲೆ ಕುಳಿಸಿದಳು. ಕುಳ್ಳಿರಿಸಿ ಆದ ಮೇಲೆ
ರಾತ್ರಿ ಆಗ್ತಾ ಇತ್ತು. ಏನಾಯ್ತು ಅಂತ ಸೋಮವಾರ ನೋಡೋಣ. ಕೃಷ್ಣಾರ್ಪಣ.